ಕರ್ನಾಟಕ ಗ್ರಾಮೀಣ ಜಾನಪದ ಕಲಾಭಿವೃದ್ಧಿ ಸಂಸ್ಥೆಯಿಂದ ಹಮ್ಮಿಕೊಂಡ ರಾಜ್ಯ ಮಟ್ಟದ ಬೃಹತ್ ಜಾನಪದ ಸಮ್ಮೇಳನವು ಆಗಸ್ಟ್ 25ರಂದು ಕಲಘಟಗಿ ತಾಲೂಕಿನ ಕಾಮಧೇನು ಗ್ರಾಮದ ಹನುಮಂತ ದೇವಸ್ಥಾನದ ಸಭಾಂಗಣದಲ್ಲಿ ಜರುಗಿತು. ಗ್ರಾಮೀಣ ಭಾಗದ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಶ್ರಮಿಸುತ್ತಿರುವ ಈ ಸಂಸ್ಥೆಯ ಹೆಮ್ಮೆಯ ಕಾರ್ಯಕ್ರಮವನ್ನು 12 ಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಉದ್ಘಾಟಿಸಿದರು. ಸಂಸ್ಥೆಯ ಅಧ್ಯಕ್ಷರಾದ ನಿಂಗಪ್ಪ ದೊಡ್ಡ ಪೂಜಾರ್ ಅವರನ್ನು ಒಳಗೊಂಡು ತಾಲೂಕಿನ ಹಿರಿಯ ಜಾನಪದ ಕಲಾವಿದರಾದ ಮಲ್ಲಯ್ಯ ತೋಟಗಂಟಿ, ಕಲಾವಿದರು ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೋಮಲಿಂಗ ಒಡೆಯರ್, ಕರ್ನಾಟಕ ಸಂಗ್ರಾಮ ಸೇನೆಯ ಅಧ್ಯಕ್ಷರಾದ ಸಾತಪ್ಪ ಕುಂಕೂರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಈಶ್ವರ್ ಜವಳಿ, ಹಿರಿಯ ಶಿಕ್ಷಕರಾದ ಎಚ್.ಎನ್. ಸುನ್ಗದ್, ಕುಸ್ತಿ ಕೇಸರಿ ಬಸವಣ್ಣಪ್ಪ ದೊಡ್ಡ ಪೂಜಾರ್, ಗ್ರಾಮದ ಹಿರಿಯರಾದ ಮಂಜುನಾ ಶೆಟ್ಟೆನವರ್ ಹಾಗೂ ಗ್ರಾಮದ ಗುರು ಹಿರಿಯರು, ಕಲಘಟಗಿ ತಾಲೂಕಿನ ಅನೇಕ ಜಾನಪದ ಕಲಾವಿದರು, ಕಲಾಭಿಮಾನಿಗಳು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗ್ರಾಮೀಣ ಕಲಾಭಿವೃದ್ಧಿ ಸಂಸ್ಥೆ ಭೋಗಿನಗರಕೊಪ್ಪ ಹಾಗೂ ಕಾಮಧೇನು ಗ್ರಾಮದ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತೊಂದು ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನ ನಡೀತಾ ಇದೆ. ಬಹಳ ಸಂತೋಷದ ವಿಷಯ. ನಶಿಸಿ ಹೋಗತಕ್ಕಂಥ ಜನಪದ ಕಲೆಯನ್ನು ಉಳಿಸುವಂಥ ಬೆಳೆಸುವಂಥ ಕಾರ್ಯಕ್ರಮವನ್ನು ನಮ್ಮ ನಿಂಗಪ್ಪ ಪೂಜಾರ ಅವರ ನೇತೃತ್ವದಲ್ಲಿ ಜವಳಿ ಗುರುಗಳು ಕೂಡಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗಲೂ ಬಹಳ ಸಂತೋಷ. ಸುಮಾರು 10-15 ತಂಡಗಳು ಇದರಲ್ಲಿ ಭಾಗವಹಿಸಿದ್ದೇವೆ. ಬಹಳಷ್ಟು ಒಳ್ಳೆಯ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ನಿಜವಾಗಲೂ ಭಾಳ ಸಂತೋಷ. ಜನಪದ ಕಲೆ, ಜನಪದ ಒಂದು ಮೂಲ ಆಸ್ತಿ ನಮ್ಮ ಸಂಸ್ಕೃತಿ. ಜನಪದ ಎಲ್ಲದರ ಮೂಲ. ಜನವಾಣಿ ಬೇರು, ಕವಿವಾಣಿ ಬೇರು, ಕವಿವಾಣಿ ಚಿಗುರು ಅನ್ನುವ ಹಾಗೆ ಎಲ್ಲದಕ್ಕಿಂತ ಮೂಲ ನಮ್ಮ ಜನಪದ ಸಾಹಿತ್ಯ ಸಂಗೀತದ ಮೂಲವಾಗಿದೆ. ಜನಪದದಲ್ಲಿ ಒಲವಿದೆ, ಬಲವಿದೆ, ಕಲೆ ಇದೆ, ಶೆಲೆ ಇದೆ, ನೆಲೆ ಇದೆ, ಸಾಹಿತ್ಯವಿದೆ, ಸಂಗೀತವಿದೆ, ಆಧ್ಯಾತ್ಮವಿದೆ, ಅನುಭವವಿದೆ, ಹಾಸ್ಯವಿದೆ, ಲಾಸ್ಯವಿದೆ. ಏನೆಲ್ಲವನ್ನು ಆಕರ್ಷಿಸುವಂಥ ಅದ್ಭುತವಾದಂಥ ಶಕ್ತಿ ನಮ್ಮ ಜನಪದಕ್ಕಿದೆ. ಅಂಥ ಒಂದು ಜನಪದ ಕಲೆಯನ್ನು ಉಳಿಸುವಂಥ ಬೆಳೆಸುವಂಥ ಪ್ರಯತ್ನವನ್ನು ಇವತ್ತು ಕಾಮಧೇನು ಗ್ರಾಮದಲ್ಲಿ ಎಲ್ಲ ಕಲಾ ತಂಡಗಳು ಕೂಡಿ, ಇಡೀ ಊರಿನ ಗ್ರಾಮದ ಸಮಸ್ತ ನಾಗರಿಕರು ಕೂಡಿ ಜಾನಪದ ಜಾತ್ರೆಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ. ಕಲೆ ಅನ್ನೋದು ಭಜನಾ ಮತ್ತು ಹಾಡು ಇವೆಲ್ಲ ನಶಿಸಿ ಹೊಂಟಿದಾವೆ. ಅಂಥದ್ರೊಳಗೆ ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಸೇರಿಸ್ಕೊಂಡು ಎಲ್ಲ ಭಜನಾ ತಂಡದವ್ರನ್ನ ಸೇರಿಸಿ ಒಳ್ಳೆಯ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥವರಿಗೆ ಮತ್ತು ಈ ಕಾಮಧೇನು ಗ್ರಾಮದವರಿಗೂ ಮತ್ತು ಆ ಸಂಘಟಕರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಕಾಮಧೇನು ಗ್ರಾಮದ ಎಲ್ಲ ದೇವಾನುದೇವತೆಗಳಿಗೆ ನಮಸ್ಕರಿಸುತ್ತಾ, ಕಾಮಧೇನು ಗ್ರಾಮ ಹಾಗೂ ಭೋಗಿನಕೊಪ್ಪ ಗ್ರಾಮದ ಸಂಯುಕ್ತಾಶ್ರಯದಲ್ಲಿ ನಿಂಗಪ್ಪ ದೊಡ್ಡ ಪೂಜಾರಿಯವರು ಈ ಜಾನಪದ ಕಲೆಯನ್ನು ಉಳಿಸೋದಕ್ಕಾಗಿ ಬೆಳೆಸೋದಕ್ಕಾಗಿ ಪ್ರಯತ್ನ ಮಾಡಿ ಒಂದು ಸಭೆಯನ್ನು ಕರೆಯೋದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಈ ಜಾನಪದ ಕಲೆ ಏನಪ್ಪ ಅಂತಂದರೆ ಇದರಲ್ಲಿ ನಮ್ಮ ತೋಳ್ಗಣ್ಸರು ಹೇಳ್ದಂಗೆ ಕಲೆಯಲ್ಲಿ ಸಾಹಿತ್ಯ ಸಂಗೀತ ಎಲ್ಲ ಐತಿ. ಆದರೂ ಸಹಿತ ಜಾನಪದ ಕಲೆಯು ಸಂಗೀತದ ತವರೂರಂತ ಐತಿ. ಆದ ಕಾರಣ ಯಾರು ಜಾನಪದ ಕಲೆ ಹಾಡ್ತಾರ ಅದಕ್ಕೆ ಗಂಗೂಬಾಯಿ ಹಣಗಳಿ ಹೇಳ್ತಾಳೆ, ಹಾಡುವ ಬಾಯಿಗೂ ನೀಡುವ ಕೈಯಿಗೂ ಎಂದೆಂದಿಗೂ ಬಳಸೋರು ಅಂಥೇಳಿ. ಆ ದೃಷ್ಟಿಯಿಂದ ನಿಂಗಪ್ಪ ದೊಡ್ಡ ಪೂಜಾರವರು ಎಲ್ಲರೂ ಜಾನಪದ ಕಲೆಯಾಗಿ ಡೊಳ್ಳಿನ ಪದ ಆಗಲಿ, ಶೋಭನ ಪದ ಆಗಲಿ, ನಾಟಕ ಮಾತುಗಳಾಗಲಿ ಹೇಳಲಿಕ್ಕೆ ಆಸ್ಪದ ಕೊಟ್ಟಂಥ ನಿಂಗಪ್ಪ ದೊಡ್ಡ ಪೂಜಾರಿಗೆ ವಂದಿಸಿ ಸಮಸ್ತ ಈ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್. ಈ ಒಂದು ಕಾರ್ಯಕ್ರಮದಲ್ಲಿ ಗಿಗಿ ಪದ, ಹಂತಿ ಪದ, ಸುಗ್ಗಿ ಪದ, ಲವಣಿ ಪದ, ಜಾಂಜು, ಕೋಲಾಟ, ಹೆಜ್ಜೆ ಮಜಲು ಇನ್ನೂ ಅನೇಕ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳು ಪ್ರದರ್ಶನಗೊಳ್ಳುತ್ತಿದ್ದಾವೆ. ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ವೈಭವವನ್ನು ಉದ್ದೇಶಿಸಲು ಕಲಘಟಗಿ ತಾಲೂಕಿನ ಅನ್ಯ ಗಣ್ಯಮ್ಮಣ್ಣವರು, ಹಲವಾರು ಪತ್ರಿಕೆದಾರರು, ಮಾಧ್ಯಮದಾರರು ಮತ್ತು ಎಲ್ಲ ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಈ ಕಾಮಧೇನು ಗ್ರಾಮದ ಎಲ್ಲ ಗುರು ಹಿರಿಯರು, ಎಲ್ಲ ದೇವಾನುದೇವತೆಗಳು ಮತ್ತು ಗ್ರಾಮದ ಎಲ್ಲ ಗಣ್ಯರು, ಕಲಾವಿದರು, ಕಲಾ ಪ್ರೋತ್ಸಾಹಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಧನ್ಯವಾದಗಳು.